ನಮಸ್ತೆ. ಸಬ್ಜೆಕ್ಟ್ ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್, ಸೆಕ್ಷನ್ 2 ಮ್ಯಾಥಮೆಟಿಕ್ಸ್, 250 self study problems on mathematics. Problem number 22. By selling a watch rupees 1140, a man loses 5%. At what price should be sell it in order to gain 5%? So by selling a watch, ಒಂದು ವಾಚ್ 1140 ರೂಪೀಸಿಗೆ ಸೇಲ್ ಮಾಡ್ತಾನೆ, ಗೊತ್ತಾಯ್ತಲ್ಲ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯಿತು? ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು rupees 1140 ರೂಪೀಸ್, ಆಯಿತಾ. ಎ ಮ್ಯಾನ್ ಲಾಸಸ್ 5% ಲಾಸ್ ಮಾಡ್ಕೊತಾನೆ ಅದರಿಂದ. ಸೊ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಮಾರ್ಕೆಟಿಂಗ್ ಪ್ರೈಸ್ ಮೈನಸ್ ಲಾಸಸ್. ಸೊ ಅಲ್ಲಿಗೆ 1000 ಇದು ಸೆಲ್ಲಿಂಗ್ ಪ್ರೈಸ್ದು ಫಾರ್ಮುಲಾ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಮಾರ್ಕೆಟಿಂಗ್ ಪ್ರೈಸ್ ಅಥವಾ ಕಾಸ್ಟ್ ಪ್ರೈಸ್ ಮೈನಸ್ ಲಾಸಸ್. ಸೊ 1140 ಈಕ್ವಲ್ ಟು ಮಾರ್ಕೆಟಿಂಗ್ ಪ್ರೈಸ್ ಗೊತ್ತಿಲ್ಲ, ಗೊತ್ತಾಯ್ತಲ್ಲ, ಮೈನಸ್ 5% ಆಫ್ ದಿ ಮಾರ್ಕೆಟಿಂಗ್ ಪ್ರೈಸ್. ಸೊ 5% ಆಫ್ ದಿ ಮಾರ್ಕೆಟಿಂಗ್ ಪ್ರೈಸ್. ಸೊ ಅಲ್ಲಿಗೆ ಸೆಲ್ಲಿಂಗ್ ಪ್ರೈಸ್ 1000, ಒಂದು ವಾಚನ್ನು 1140 ರೂಪೀಸಿಗೆ ಅವನು ಸೇಲ್ ಮಾಡಿದ್ದು. ಮಾರ್ಕೆಟಿಂಗ್ ಪ್ರೈಸ್ ಕಾಮನ್ ಆಗಿದೆ. 1 ಮೈನಸ್ 5% ಅಂತ ಹೇಳಿದ್ರೆ 5/100. ಸೊ ಮಾರ್ಕೆಟಿಂಗ್ ಪ್ರೈಸ್ ಇಸ್ ಕಾಮನ್. ಸೊ 5 ones 520, 520 is 25 is 100 ಆಗುತ್ತೆ, ಈಕ್ವಲ್ ಟು ಮಾರ್ಕೆಟಿಂಗ್ ಪ್ರೈಸ್. ಸೊ ಟೇಕ್ LCM. 20 into 1 is 20, 20 minus 1 is 19, 19 divided by 20. So then cross multiply 1140 into 20 divided by 19 equal to marketing price. So 19 5s 95, 19 5s 95, 19 6 so 114. Okay, 1960s. ಸೊ 60 into 20 ಅಂತ ಹೇಳಿದ್ರೆ 1200 ಈಕ್ವಲ್ ಟು ಮಾರ್ಕೆಟಿಂಗ್ ಪ್ರೈಸ್. ಸೊ ಮಾರ್ಕೆಟಿಂಗ್ ಪ್ರೈಸ್ ಅವನು ಕೊಂಡ್ಕೊಂಡದ್ದು ಎಷ್ಟಕ್ಕೆ ಅಂತ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಬಂದು ಮಾರ್ಕೆಟಿಂಗ್ ಪ್ರೈಸ್ ಅಥವಾ ಕಾಸ್ಟ್ ಪ್ರೈಸ್ ಬೋತ್ ಆರ್ ಈಕ್ವಲ್. ಓಕೆ, ಮಾರ್ಕೆಟಿಂಗ್ ಪ್ರೈಸ್ ಆರ್ ಕಾಸ್ಟ್ ಪ್ರೈಸ್ ಇಸ್ 1200ಗೆ ಅವನು ಪರ್ಚೇಸ್ ಮಾಡಿದ್ದು, ಬೈ ಮಾಡಿದ್ದು. ಓಕೆ, ಅದನ್ನು ಅವನು ಸೇಲ್ ಮಾಡಿದ್ದು 1140 ರೂಪೀಸಿಗೆ. ಈಗ ಅವನು 5% ಗೇನ್ ಮಾಡಬೇಕು, ಗೊತ್ತಾಯ್ತಲ್ಲ. ಹಾಗಾದರೆ ಅವನು ಎಷ್ಟಕ್ಕೆ ಅದನ್ನು ಸೇಲ್ ಮಾಡಬೇಕು ಅಂತ. ಈಗ ನ್ಯೂ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಮಾರ್ಕೆಟಿಂಗ್ ಪ್ರೈಸ್ ಪ್ಲಸ್ ಗೇಯ್ನ್, ಗೊತ್ತಾಯ್ತಲ್ಲ. ಮಾರ್ಕೆಟಿಂಗ್ ಪ್ಲಸ್ ಗೇಯ್ನ್ ಅದು. ಸೊ ಈಕ್ವಲ್ ಟು ಮಾರ್ಕೆಟಿಂಗ್ ಪ್ರೈಸ್ ವಿ ನೋ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ 1200 ಪ್ಲಸ್ ಗೇಯ್ನ್ ಅಂತ ಹೇಳಿದ್ರೆ 5% ಗೇಯ್ನ್ ಆಗಬೇಕು. ಸೊ 5% ಆಫ್ ದಿ ಮಾರ್ಕೆಟಿಂಗ್ ಪ್ರೈಸ್ಗಿಂತ 5% ಜಾಸ್ತಿ ಆಗಬೇಕು, ಗೊತ್ತಾಯ್ತಲ್ಲ. ಈಕ್ವಲ್ ಟು 1200 ಪ್ಲಸ್ 5% ಅಂದರೆ 5/100 ಇಂಟು ಮಾರ್ಕೆಟಿಂಗ್ ಪ್ರೈಸ್ ಇಸ್ 1200. ಸೊ 0000 ಕ್ಯಾನ್ಸಲ್, ಈಕ್ವಲ್ ಟು 12 5 60. 1200 ಪ್ಲಸ್ 60 ಅಂತ ಹೇಳಿದ್ರೆ 1260. ಸೊ ಸೆಲ್ಲಿಂಗ್ ಪ್ರೈಸ್, ನ್ಯೂ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ರೆ 1260, ಗೊತ್ತಾಯ್ತಲ್ಲ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಒನ್ಸ್ ಅಗೇನ್, ಒಂದು ವಾಚನ್ನು ಅವನು ಪರ್ಚೇಸ್ ಮಾಡ್ತಾನೆ, ಗೊತ್ತಾಯ್ತಲ್ಲ. ಆ ಪರ್ಚೇಸ್ ಮಾಡಿದ್ದು ಫಸ್ಟು ನಮಗೆ ಗೊತ್ತಿರಲ್ಲ ಎಷ್ಟಕ್ಕೆ ಪರ್ಚೇಸ್ ಮಾಡ್ದ ಅಂತ. ಅವನು ಅದನ್ನು ಸೇಲ್ ಮಾಡ್ತಾನೆ. ಸೇಲ್ ಮಾಡಿದ್ದು 1140ಗೆ. ಅದರಿಂದ ಅವನು 5% ಲಾಸ್ ಮಾಡ್ಕೊತಾನೆ. ಹಾಗಾದರೆ ಅದರದ್ದು ಫಾರ್ಮುಲಾ ಏನು ಅಂತ ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಮಾರ್ಕೆಟಿಂಗ್ ಪ್ರೈಸ್ ಮೈನಸ್ ಲಾಸಸ್ ಅಂತ. ಲಾಸಸ್ದು ದುಡ್ಡು ಕೊಟ್ಟಿದ್ರೆ, ಮನಿ ಇದ್ದರೆ ನಾವು ಬರಿಬೋದಾಗಿತ್ತು ಲಾಸಸ್ ದಿಸ್ ಮಚ್ ಆಫ್ ಮನಿ ಅಂತ. ಬಟ್ ಇಲ್ಲಿ ಪರ್ಸೆಂಟೇಜಲ್ಲಿ ಹೇಳಿದ್ದಾರೆ. ಪರ್ಸೆಂಟೇಜ್ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಆಫ್ ಮಾರ್ಕೆಟಿಂಗ್ ಪ್ರೈಸ್,
ಪರ್ಸೆಂಟೇಜ್ ಇಂಟು ಮಾರ್ಕೆಟಿಂಗ್ ಪ್ರೈಸ್ ಅಂತ. ಅಂದರೆ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಮಾರ್ಕೆಟಿಂಗ್ ಪ್ರೈಸ್ ಅನ್ನೋನ್ ಫೈಂಡ್ ಔಟ್ ಮಾಡಬೇಕು. ಮೈನಸ್ ಲಾಸಸ್ ಈಸ್ ಗಿವನ್ ಇನ್ ದಿ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ಯಾವ ಪರ್ಸೆಂಟೇಜ್ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಪ್ರೈಸಿಗೆ ಪರ್ಸೆಂಟೇಜ್ ಅದು 5% ಆಫ್ ಮಾರ್ಕೆಟಿಂಗ್ ಪ್ರೈಸ್. ಮಾರ್ಕೆಟಿಂಗ್ ಪ್ರೈಸ್ನ ಕಾಮನ್ ಆಗಿ ತೆಗೆದ್ರೆ ನಮಗೆ ಅಲ್ಲಿಗೆ ಮಾರ್ಕೆಟಿಂಗ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 1200 ಮಾರ್ಕೆಟಿಂಗ್ ಪ್ರೈಸ್ ಗೊತ್ತಾಯಿತು. ಈಗ ಅವನು ಮಾರ್ಕೆಟಿಂಗ್ ಪ್ರೈಸ್ 1200 ಅಂತ ಹೇಳಿದ್ರೆ ಇದರಿಂದ ಅವನು ಗೇನ್ ಮಾಡಬೇಕಾದ್ರೆ 5% ಗೇನ್ ಮಾಡಬೇಕಾದ್ರೆ ಅವನು ಎಷ್ಟಕ್ಕೆ ಅವನು ಸೇಲ್ ಮಾಡಿದರೆ ಆಗ್ತಿತ್ತು ಅಂತ ಗೊತ್ತಾಯ್ತಲ್ಲ. ಸೊ 5% ಗೇನ್ ಮಾಡಬೇಕು. ಹಾಗಾದರೆ ಅವನು ಎಷ್ಟಕ್ಕೆ ಅದನ್ನು ಸೇಲ್ ಮಾಡಬೇಕಾಗಿತ್ತು ಅಂತಂದರೆ ಈಗ ಗೇನ್ ಅಂತ ಹೇಳಿದ್ರೆ ಪ್ಲಸ್ ಆಗುತ್ತೆ, ಲಾಸಸ್ಸಿಗೆ ಮೈನಸ್ಸು. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಮಾರ್ಕೆಟಿಂಗ್ ಪ್ರೈಸ್ ಪ್ಲಸ್ ಗೇನ್. ಲಾಸಸ್ಸಿಗೆ ಇಲ್ಲಿ ಮೈನಸ್ ಬರುತ್ತೆ, ಗೇನಿಗೆ ಪಾಸಿಟಿವ್ ಬರುತ್ತೆ. ಗೇನ್ ಅದನ್ನು ಕೂಡ ಪರ್ಸೆಂಟೇಜಲ್ಲಿ ಹೇಳಿದ್ದಾರೆ, ಹಾಗಾಗಿ ಮಾರ್ಕೆಟಿಂಗ್ ಪ್ರೈಸ್ದೇ ಅದು ಬರೋದು ಗೊತ್ತಾಯ್ತಲ್ಲ. ಸೊ ಮಾರ್ಕೆಟಿಂಗ್ ಪ್ರೈಸ್ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ 1200 ಪ್ಲಸ್ ಗೇನ್ ಇನ್ 5%. 5% ಅಂದರೆ 5/100 ಇಂಟು ಮಾರ್ಕೆಟಿಂಗ್ ಪ್ರೈಸ್ ಹಾಕ್ಕೊಂಡ್ರೆ ನಮಗೆ. ಸೊ ಈಗ ಅವನು ಸೇಲ್ ಮಾಡಬೇಕಾಗಿದ್ದು 1260 ರೂಪೀಸಿಗೆ ಅವನು ಸೇಲ್ ಮಾಡಿದ್ದಿದ್ರೆ ಸೊ 5% ಗೇನ್ ಮಾಡ್ದಂಗೆ ಆಗ್ತಿತ್ತು ಗೊತ್ತಾಯ್ತಲ್ಲ. ಸೊ ಈಗ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ದಿಸ್ ಇಸ್ ದಿ ಸೊಲ್ಯೂಷನ್. Selling price equal to this much, marketing price minus 5% of marketing price. So marketing price minus 5% andre 5/100 into marketing price. Take it common. So we'll get the marketing price is 1200. So new selling price equal to marketing price plus 5% of marketing price equal to 1200 plus 5% ಅಂದರೆ 5/100 into marketing price is 1200. So that is 60 equal to 1200 plus 60 is 1260 rupees. Okay. So option B is the correct answer. Okay. Thank you so much.